ಬೇಜವಾಬ್ದಾರಿಯಿಂದ ಮಾಡ್ತಿಲ್ಲ. ರಾಹುಲ್ ಗಾಂಧಿಯವರು ಈ ದೇಶದ ವಿರೋಧ ಪಕ್ಷದ ನಾಯಕ. ಒಬ್ಬ ವಿರೋಧ ಪಕ್ಷದ ನಾಯಕ ಅಧಿಕೃತವಾದಂತಹ ನ್ಯಾಷನಲ್ ಪಾರ್ಟಿಯಲ್ಲಿದ್ದು ಇಂಥ ಒಂದು ಆಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಮಾಡಕ್ಕಾಗೋದಿಲ್ಲ. ಏನೋ ಒಂದು ತಮಾಷೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅಥವಾ ಯಾರನ್ನೋ ಅಲಿಗೇಷನ್ಸ್ ಮಾಡಿ ಅದನ್ನ ಹೇಳುವಂತದ್ದಾಗೋದಿಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕರಿಂದ. ಅಲ್ಲಿ ಹೇಳಿದ್ದಾರೆ, ಈಗ ನಾನು ಹೇಳಿದಂಗೆ ಬಿಹಾರದಲ್ಲಿ ಈಗಾಗಲೇ 65 ಲಕ್ಷ ಡಿಲೀಟ್ ಆಗ್ತಾ ಇದೆ ಅಂದ್ರೆ, ಮಹಾರಾಷ್ಟ್ರದಲ್ಲಿ 35 ಲಕ್ಷ ಡಿಲೀಟ್ ಆಗಿತ್ತು ಚುನಾವಣೆಯಲ್ಲಿ ಅಂದ್ರೆ ಇದು ಸಾಮಾನ್ಯನಾ? ಯಾರು ನಿನ್ನೆ ಮೊನ್ನೆ ಬಂದು 15 ದಿವಸದಲ್ಲಿ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದಿದ್ದಾನೆ ಚಿತ್ರದುರ್ಗದಲ್ಲಿ ಅಂತ ನಮ್ಮ ಶಿರಾಧ್ಯಕ್ಷರು ಹೇಳಿದಾಗೆ 15ನೇ ದಿವಸ ನನಗೂ ಚೆನ್ನಾಗಿ ಗೊತ್ತು. ನಮ್ಮ ಹುಡುಗಿಯವ್ರು ತೀರ್ಕೊಂಡಿದ್ರು, ನಾನು ಹೋಗಿದ್ದೆ. ಎಲೆಕ್ಷನ್ ಇನ್ನೊಂದು 20 ದಿವಸ ತಿಂಗಳಾಯಿತು ಅಲ್ಲ, ನಾನು ಹೋಗಿದ್ದೆ. ಅವ್ರ ತೋಟಕ್ಕೆ ಹೋಗಿ ಅವರ ಪಾರ್ಥಿವ ಶರೀರ ಇಟ್ಟಿದ್ದು ಅವ್ರ ಗೌರವ ಸಮರ್ಪಣೆ ಮಾಡೋಣ ಅಂತ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಕೂತ್ಕೊಂಡಿದ್ದೆ, ಬಂದವರು ಕಾರಜೋಳ ಬಂದು ನನ್ನ ಪಕ್ಕ ಕೂತ್ಕೊಂಡು ನಾನಂದೆ ಏನೋಣ ಚುನಾವಣೆ ನಿಂತಂತೆ ಅಂತ ಚಿತ್ರದುರ್ಗದಲ್ಲಿ ಇಲ್ಲಪ್ಪ ಪ್ರಮಾಣ ಹೋಗಿಲ್ಲ. ಇಲ್ಲ ಕಳ್ಳ ಸುಳ್ಳು ಹೇಳ್ತೀನಿ ಸರಿಯಾಗಿ ಹೇಳೋದು ಇಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ ನಮ್ಮ ಪಕ್ಷದವರು, ಅಕಸ್ಮಾತ್ ಏನ ಆದ್ರೆ ಆಗ್ಬೋದು ಅಂತ. ನಾವೆಲ್ಲ ಸ್ನೇಹಿತರಲ್ಲ, ಹಾಗಾಗಿ ಹೇಳಿದಾಗ ನಾನಂದ್ರೆ ಆಯ್ತಪ್ಪ ಒಳ್ಳೆದಾಗಿ ಬಂದ್ಬಿಟ್ಟೆ. 15 ದಿವಸದಲ್ಲಿ ಅವ್ನು ಯಾರಿಗೂ ಪರಿಚಯ ಇಲ್ಲ. ರಫೀಕ್ ಸಾಹೇಬ್ರೆ, ಯಾವ ಗೊಲ್ರಟ್ಟಿಗೂ ಪರಿಚಯ ಇಲ್ಲ, ಯಾವ ತಾಲೂಕಲ್ಲೂ ಪರಿಚಯ ಇಲ್ಲ, ಅವ್ನ ಹೆಸರೇ ಕೇಳಿಲ್ಲ ಕಾರಜೋಳ ಅಂತ. ಅಂತವ್ನು 15 ದಿವಸದಲ್ಲಿ ಗೆದ್ದಿದ್ದಾನೆ ಅಂದ್ರೆ ಏನಾಗಿರ್ಬೋದು ಅಂತ ನೀವು ಊಹೆ ಮಾಡಿ. ಚಂದ್ರಪ್ಪ 5 ವರ್ಷ ಕೆಲಸ ಮಾಡಿ ಅಣ್ಣ ತಮ್ಮ ಎಣ್ಣ ಅಯ್ಯಪ್ಪ ಎಲ್ಲ ಹೇಳಿ ಕೈಗೆ ಬಿದ್ದು ಕಾಲಿಗೆ ಬಿದ್ದು ಅವ್ನು ಬಸವಣ್ಣ ವಚನ ತಿರುಗಿಬಿಟ್ಟ. ಹೌದಲ್ಲ, ಜಾಸ್ತಿ ಬಸವಣ್ಣ ವಚನ ಅಂತಿದ್ದಲ್ವಾ, ಅವನೆಲ್ಲ ಮಾಡಿದ್ರು ಕೂಡ ಸೋತೋದ 15 ದಿವಸ ಅಂತ ನಡಿಬೇಕು ಅಂತಂದ್ರೆ ಈ ಚುನಾವಣೆ ಅಕ್ರಮಗಳಿಂದ ಆಗ್ತಾ ಇದೆ ಅನ್ನೋದು ಇವತ್ತು ಇದನ್ನ ದೇಶಕ್ಕೆ ಹೇಳಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೊರಟಿದ್ರು. ಬರೀ ಅಲ್ಲಿ ಡೆಲ್ಲಿನಲ್ಲಿ ಕುತ್ಕೊಂಡು ಏನೋ ಒಂದು ಹೇಳಿಕೆ ಕೊಟ್ಟು ಮಾಡೋದಲ್ಲ, ನಾನೇ ಬಂದು ರಾಜ್ಯದಲ್ಲಿ ನಾನೇ ಬಂದು ಹೇಳ್ತೇನೆ ಜನಕ್ಕೆ ಅಂತ ಹೇಳಿ ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ. ಅದು ಬಹಳ ಪ್ರಾಮುಖ್ಯ ಅಂತ ಹೇಳಿ ನಮ್ಗೆಲ್ಲ ಅನ್ಸುತ್ತೆ. ಆದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.